ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಮನೆಯಲ್ಲಿ ಬ್ಲೌಸ್ ಪೀಸ್ಗಳು ಉಪಯೋಗಕ್ಕೆ ಬರದೇ ಇರೋದು ಹಾಗೇ ಇರುತ್ತೆ. ಅದನ್ನ ಏನು ಮಾಡೋದು ಅಂತಲೂ ಗೊತ್ತಾಗೋದಿಲ್ಲ. ಕೆಲವೊಂದು ತೋರಣಗಳನ್ನ ಮಾಡ್ಬೋದು, ಎಷ್ಟು ಅಂತ ತೋರಣಗಳು ಮಾಡೋದಲ್ವಾ. ಸೊ ಈ ರೀತಿ ಇದ್ದಾಗ ನಾನಿಲ್ಲಿ ಒಂದು ಉಪಯುಕ್ತವಾದಂತಹ ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಣ. ನೋಡಿ, ಫಸ್ಟ್ ನಾನಿಲ್ಲಿ ಈ ಥರ ಚೌಕಾಕಾರದಲ್ಲಿ ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಇದನ್ನಿವಾಗ 2 ಕಲರ್ ತೊಗೊಂಡಿದ್ದೀನಿ ನಾನು. ಇದನ್ನು ನಾನಿವಾಗ ಮತ್ತೆ ಮಿಡ್ಲಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಸ್ವಲ್ಪ ಐರನ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಯಾಕೆ ಅಂತಂದರೆ ಅದು ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡು ಅದಾದ ನಂತರ ಐರನ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಇದದ್ದು ಮಿಡ್ಲು ಪೀಸ್ನ ನಾನು ಮತ್ತೆ ಕಟ್ ಮಾಡ್ಕೊತೀನಿ. ನೋಡಿ, ಒಂದೇ ಸೈಜಲ್ಲಿ ಇಟ್ಕೊಂಡು ಒಟ್ಟಿಗೆ ನಾನು ಎರಡನ್ನೂ ಕೂಡ ಕಟ್ ಮಾಡ್ಕೊತೀನಿ. ನಮ್ಮನೇಲಿ ಹಳೆ ಬಟ್ಟೆಗಳು ಕೂಡ ಜಾಸ್ತಿ ಇರುತ್ತೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ಇದನ್ನು ಮಾಡ್ಕೊಳ್ಬಹುದು. ಬ್ಲೌಸ್ ಪೀಸ್ ಕೂಡ ಯೂಸ್ ಆಗುತ್ತೆ, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಹಳೆ ಬಟ್ಟೆಗಳು ಕೂಡ ಇಲ್ಲಿ ಬಳಕೆ ಆಗುತ್ತೆ. ಒಂದು ಸುಂದರವಾದ ವಸ್ತು ಕೂಡ ರೆಡಿ ಆಗುತ್ತೆ. ಇವಾಗ ಮಿಡ್ಲಲ್ಲಿ ನಾನು 4 ಪೀಸು ಕಟ್ ಮಾಡ್ಕೊತೀನಿ. ನೀವು ಅಳತೆ ಬೇಕಿದ್ರೆ ತೊಗೊಂಡು ಮಾಡ್ಕೊಳ್ಬೋದು. ನಾನು ಅಳತೆ ಏನು ತೊಗೊಳ್ತಾ ಇಲ್ಲ, ಕರೆಕ್ಟಾಗಿ ಮಿಡ್ಲಲ್ಲಿ 4 ಪೀಸ್ನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ನಿಮಗೆ ಬೇಕು ಅಂದರೆ ಇಲ್ಲಿ 4 ಕಲರ್ನು ಕೂಡ ಬಳಸ್ಕೊಂಡು ಬೇರೆ ಬೇರೆ ಪೀಸ್ಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ಮಲ್ಟಿ ಕಲರ್ ಆಗುತ್ತೆ. ನಾನು ಇಲ್ಲಿ 2 ಕಲರನ್ನು ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ, ಉಪಯೋಗಕ್ಕೂ ಬರುತ್ತೆ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕೂಡ ನಾನು ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಾನಲಲ್ಲಿ ರಂಗೋಲಿ ವಿಡಿಯೋ, ಕ್ರಾಫ್ಟ್ ವಿಡಿಯೋಗಳು ಮತ್ತು ಅಡುಗೆ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಅದನ್ನು ಕೂಡ ಖಂಡಿತವಾಗಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಪೇಜ್ ಆದಂಥ ಅನ್ವಯ್ ಕ್ರಿಯೇಷನ್ಸ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ಈ ರೀತಿ 2 ಕಲರ್ ತೊಗೊಂಡಿದ್ದಲ್ವ, ಸಪ್ರೇಟಾಗಿ ಒಂದು ರೆಡ್ಡು ಮತ್ತು ಪರ್ಪಲ್ 2 ಕಲರ್ನು ಕೂಡ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಬೇರೆ ಬೇರೆಯಾಗಿ. ಅದಾದ ನಂತರ ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇರುವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಸ್ಟಿಚ್ ಮಾಡೋದನ್ನು ಇಲ್ಲಿ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಉಲ್ಟಾ ತಿರ್ಸ್ಕೊಂಡು ಮಿಡ್ಲಲ್ಲೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೋಡಿ ಈ ಥರ ತಿರುಗಿಸ್ಬಿಟ್ಟು ಮಿಡ್ಲಲ್ಲೂ ಕೂಡ ಈ ಥರ ಸ್ಟಿಚ್ ಹಾಕ್ಕೊಂಬಂದಿದ್ದೀನಿ. ಇದೇ ರೀತಿ ಇನ್ನೊಂದು ಪೀಸ್ನು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ಈಗ ಈ ಸ್ಟಿಚ್ ಮಾಡಿದಂಥ 2 ಪೀಸ್ಗಳನ್ನು ಕೂಡ ಜಾಯಿಂಟ್ ಮಾಡೋಣ. ನೋಡಿ ಈ ಥರ ಜಾಯಿಂಟ್ ಮಾಡಿಕೊಂಡು ಮತ್ತೆ ಫುಲ್ಲು ಸುತ್ತಲೂ ಸ್ಟಿಚ್ ಹಾಕ್ಕೊಂಬರ್ತೀನಿ. ಸ್ಟಿಚ್ ಹಾಕಿದ್ಮೇಲೆ ಸ್ವಲ್ಪ ಮಾತ್ರ ಒಂದು ನಮ್ಮ ಕೈ ಒಳಗೆ ಹೋಗುವಷ್ಟು ಜಾಗವನ್ನು ಬಿಟ್ಕೊಂಡ್ರೆ ಸಾಕಾಗತ್ತೆ. ಉಳಿದಷ್ಟು ರೌಂಡ್ಗೆ ನಾವು ಚೌಕಾಕಾರವಾಗಿ ಏನು ನಾವು ಮಾಡಿದ್ದೀವಿ ಆ ಥರ ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ ಈ ರೀತಿ ಎಲ್ಲ ಕಡೆ ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಫುಲ್ಲು ಸ್ವಲ್ಪ ಮಾತ್ರ ನಾನಿಲ್ಲಿ ಗ್ಯಾಪ್ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಮಾತ್ರ ಗ್ಯಾಪ್ ಬಿಟ್ಟಿದ್ದೀನಿ, ಉಳಿದು ಫುಲ್ ಸ್ಟಿಚ್ ಮಾಡಿದ್ದೀನಿ. ನಾನು ಮಷೀನಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೈಯಲ್ಲಿ ಕೂಡ ಇದನ್ನು ಸ್ಟಿಚ್ ಮಾಡ್ಬೋದು, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಷೀನ್ ಆದರೆ ಸ್ವಲ್ಪ ಈಸಿ ಆಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇದನ್ನು ನಾನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಉಳಿದಂಥ ಹಳೆ ಬಟ್ಟೆಗಳು ಏನಿರುತ್ತಲ್ವ ಅದನ್ನು ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನಿಮಗಿವಾಗ ಗೊತ್ತಾಗಿರ್ಬೋದು ನಾನು ಏನು ಮಾಡಿದ್ದೀನಿ ಅಂತ. ನೋಡಿ ಸೋಫಾದ ಮೇಲೆ ಇಡುವಂತಹ ಸ್ಮಾಲ್ ಪಿಲ್ಲೋ ಬರುತ್ತಲ್ಲ, ಅದನ್ನು ನಾನಿವತ್ತು ಮನೆಯಲ್ಲಿರುವಂಥ ಬೇಡದ ಬ್ಲೌಸ್ ಪೀಸ್ ಮತ್ತು ಬೇಡದ ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಇವಾಗ ನಾನು ಬಟ್ಟೆಗಳನ್ನು ಫಿಲ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಕಾಟನ್ ಇದ್ದರೆ ಕಾಟನ್ ಕೂಡ ಫಿಲ್ ಮಾಡ್ಕೊಳ್ಬೋದು. ನಾನು ಹಳೆ ಬಟ್ಟೆಗಳನ್ನೇ ಫಿಲ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಇದೇ ರೀತಿ ಎಲ್ಲವನ್ನು ಕೂಡ ಫಿಲ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ ಫಿಲ್ ಮಾಡಿದ್ದಾಗಿದೆ. ಇವಾಗ ತುದಿಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ರೀತಿಯೇ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಫುಲ್ಲು
ನಿಮಗೆ ಫುಲ್ ಟೈಟ್ ಆಗೋಷ್ಟು ನಾವು ಬಟ್ಟೆಯನ್ನು ಫಿಲ್ ಮಾಡಬೇಕು. ಮಾಡಿ ಆದಮೇಲೆ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡಾದರೆ ನಮ್ಮ ಪಿಲ್ಲೋ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿರಿ.